ಹಾಯ್, ಇವತ್ತಿನ ದಿವಸ ನಾನು ನಿನಗೆ ಬೋಧಿಸತ್ವನ ಇನ್ನೊಂದು ಕಥೆ, ಅದರಲ್ಲಿ ಒಬ್ಬನಿಗೆ ಕೆಲಸ ಮಾಡೋದಕ್ಕೆ ಸರಿಯಾಗಿ ಬರದೇ ಹೋದರೆ, ಆ ಕೆಲಸ ಹೇಗೆ ಮಾಡಬೇಕು ಅನ್ನೋ ಜಾಣ್ಮೆ ಇಲ್ಲದೆ ಹೋದರೆ, ಮೂರ್ಖತನದಿಂದ ಕೆಲಸ ಮಾಡಿದರೆ ಎಷ್ಟೆಲ್ಲ ಅನಾಹುತ ಆಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಹೀಗೆ ಬೋಧಿಸತ್ವ ತನ್ನ ಹಿಂದಿನ ಜನ್ಮದಲ್ಲಿ ಒಬ್ಬ ಅರ್ಘ್ಯಕಾರಿಕ ಅಂದರೆ ಆಗಿನ ಕಾಲದಲ್ಲಿ ಬೆಲೆ ಕಟ್ಟೋನು. ಈಗ ರಾಜನ ಹತ್ರ ಕೆಲಸದಲ್ಲಿರ್ತಾನೆ. ರಾಜನ ಹತ್ರ ಇರೋ ವಸ್ತುಗಳನ್ನು ಯಾರೋ ಕೊಂಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ, ಇಲ್ಲ ಬೇರೆ ಕಡೆಯಿಂದ ಯಾರೋ ವಸ್ತುಗಳನ್ನು ತಂದಿರ್ತಾರೆ, ಕುದುರೆಗಳೋ ಶಸ್ತ್ರಾಸ್ತ್ರಗಳೋ ಕತ್ತಿ ಇದನ್ನೆಲ್ಲ ತಂದಿರ್ತಾರೆ. ರಾಜ ಅದನ್ನು ಕೊಂಡ್ಕೋಬೇಕು. ಆಗ ಅದು ಎಷ್ಟು ಚೆನ್ನಾಗಿದೆ, ಹೇಗೆ ತಯಾರಾಗಿದೆ ಇದೆಲ್ಲ ನೋಡಿ ಈ ವ್ಯಕ್ತಿ, ನಾನು ಅರ್ಘ್ಯಕಾರಿಕ ಅಂತಂದಲ್ಲ, ಅವನು ಒಂದು ಬೆಲೆ ಕಟ್ತಾನೆ. ಆ ಬೆಲೆನ ಬಹಳ ಎಚ್ಚರಿಕೆಯಿಂದ ಬೆಲೆ ಕಟ್ಟಬೇಕಲ್ವಾ. ಜಾಸ್ತಿ ಬೆಲೆ ಕಟ್ಟಿಬಿಟ್ರೆ ವ್ಯಾಪಾರಿಗೆ ಲಾಭ ಆಗತ್ತೆ, ಆದರೆ ರಾಜಂಗೆ ಅಂತಂದರೆ ಅವನ ಬೊಕ್ಕಸಕ್ಕೆ, ರಾಜ್ಯಕ್ಕೆ ನಷ್ಟ ಆಗತ್ತೆ. ಕಡಿಮೆ ಬೆಲೆ ಕಟ್ಟಿದರೆ ರಾಜಂಗೇನೋ ಅದರಿಂದ ಲಾಭ ಆಗತ್ತೆ, ಆದರೆ ಬಂದಂಥ ವ್ಯಾಪಾರಿಗೆ ನಷ್ಟ ಆಗತ್ತಲ್ವಾ. ಹಾಗಿದ್ದಾಗ ಇನ್ನೊಂದು ಸರಿ ಅವನು ಆ ದೇಶಕ್ಕೆ ಮಾರಾಟ ಮಾಡೋಕ್ಕೆ ಬರ್ತಾನ? ಇಲ್ಲಿ ಹೋದರೆ ನನಗೆ ಮೋಸ ಆಗತ್ತೆ, ಒಳ್ಳೆ ಬೆಲೆ ಸಿಗೋಲ್ಲ ಅಂತ ಬರೋದೇ ಇಲ್ಲ. ಅದಕ್ಕೋಸ್ಕರ ಯಾರು ಆ ರೀತಿ ಬೆಲೆ ಕಟ್ಟೋ ಕೆಲಸ ಮಾಡ್ತಿರ್ತಾನೋ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ರಾಜಂಗೆ ಅಥವಾ ರಾಜ್ಯಕ್ಕೂ ನಷ್ಟ ಆಗಬಾರ್ದು, ಅದೇ ರೀತಿ ಬಂದಂಥ ವ್ಯಾಪಾರಿಗೂ ನಷ್ಟ ಆಗಬಾರ್ದು. ಎರಡು ಕಡೆನೂ ತೂಗಿಸ್ತಾ ಇರಬೇಕು. ಬೋಧಿಸತ್ವ ಅಲ್ವಾ, ಅವನು ತುಂಬ ಎಚ್ಚರಿಕೆಯಿಂದ ಅದನ್ನೆಲ್ಲ ಮಾಡ್ತಾ ಇರ್ತಾನೆ, ಯಾರಿಗೂ ನಷ್ಟ ಆಗದೆ ಇರೋ ಹಾಗೆ ನೋಡ್ಕೋತಾ ಇರ್ತಾನೆ. ಆದರೆ ರಾಜನ ಇರ್ತಾನಲ್ಲ, ಅವನಿಗೊಂಥರ ಲೋಭ, ಒಂಥರ ಅನುಮಾನ. ಅಯ್ಯೋ, ಇವನು ಎಲ್ಲೋ ಚೆನ್ನಾಗಿ ಬೆಲೆ ಕಟ್ಟಿ ನನಗೆ ನಷ್ಟ ಮಾಡ್ತಿದ್ದಾನೆ, ಅದಕ್ಕೆ ಬಂದು ವ್ಯಾಪಾರಿಗಳೆಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾರೆ. ವಾಸ್ತವದಲ್ಲಿ ಏನಾಗಿರುತ್ತೆ ಅಂದರೆ, ವ್ಯಾಪಾರಿಗಳು ಬಂದಾಗ ಎಲ್ಲಿ ನಮಗೆ ಒಳ್ಳೆ ಬೆಲೆ ಸಿಗಲ್ವೋ ಅನ್ನೋ ಭಯದಲ್ಲೇ ಬಂದಿರ್ತಾರೆ. ಇವರೆಲ್ಲರೂ ತುಂಬ ಚೌಕಾಶಿ ಮಾಡಿ ಕಡಿಮೆ ಬೆಲೆ ಕೊಟ್ಬಿಟ್ರೆ ಅನ್ನೋ ಹೆದರಿಕೆಯಲ್ಲೇ ಬಂದಿರ್ತಾರೆ. ಅವರಿಗೆ ಸರಿಯಾದ ಬೆಲೆ ಸಿಕ್ಕರೆ ಸಾಕು, ಖುಷಿಯಾಗಿ ಹೊರಟೋಗ್ತಾರೆ. ತುಂಬ ಲಾಭದ ನಿರೀಕ್ಷೆ ಇಟ್ಕೊಂಡಿರಲ್ಲ. ಅದನ್ನೇ ಬೋಧಿಸತ್ವ ಮಾಡ್ತಿರ್ತಾನೆ. ಆದರೆ ರಾಜಂಗೆ ಅವನ ಮೇಲೆ ಅನುಮಾನ. ಸರಿ, ರಾಜ ಏನು ಮಾಡ್ತಾನೆ, ಬೋಧಿಸತ್ವನ ಆ ಕೆಲಸದಿಂದ ತೆಗೆದುಹಾಕಿ ಒಬ್ಬ ಶತಪೆದ್ದ, ಅವನಿಗೆ ವ್ಯವಹಾರನೇ ಗೊತ್ತಿಲ್ಲ ಅಂಥವನನ್ನು ಕರ್ಕೊಂಬಂದು ಈ ಅರ್ಘ್ಯಕಾರಿಕ ಕೆಲಸಕ್ಕೆ ಕೂರಿಸ್ತಾನೆ. ಅವನೇನು ಮಾಡ್ತಾನೆ, ರಾಜನ್ನ ಮೆಚ್ಚೋದಕ್ಕೋಸ್ಕರ ಕೆಲವು ಕಡೆ ಎಲ್ಲ ಕಡಿಮೆ ಬೆಲೆ ಕಟ್ಟಿಬಿಡೋದು. ಪಾಪ ಆ ವ್ಯಾಪಾರಿಗಳಿಗೆ ತುಂಬ ನಷ್ಟ ಆಗೋಗ್ತಾ ಇರುತ್ತೆ. ಆದರೆ ವ್ಯಾಪಾರಿಗಳು ಬುದ್ಧಿವಂತರಲ್ವಾ, ಅವರೇನು ಮಾಡ್ತಿರ್ತಾರೆ, ಹಿಂದಿನಿಂದ ಹೋಗ್ಬಿಟ್ಟು ಮುಂದಿನ ಸಾಲಿ ನಾನು ತಂದಾಗ ನನಗೊಂದು ಒಳ್ಳೆ ಬೆಲೆ ಕೊಡಿಸುವಂತ ಒಂದು ಸ್ವಲ್ಪ ಲಂಚ ಕೊಡ್ತಿರ್ತಾರೆ. ಆ ಅರ್ಘ್ಯಕಾರಿಕಂಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಡೋದು. ಅವಾಗ ಏನು ಮಾಡ್ತಾನೆ, ಅವನಿಗೆ ಹೇಗಿದ್ರೂ ಎಷ್ಟು ಬೆಲೆ ಕಟ್ಟಬೇಕು ಅಂತ ಗೊತ್ತಿಲ್ಲ, ಕೆಲಸ ಮಾಡೇ ಗೊತ್ತಿಲ್ಲ, ಮೂರ್ಖ. ಅವ್ರು ಕೇಳಿದ ಬೆಲೆನೇ ಕಟ್ಟಿಬಿಡ್ತಾನೆ. ಹಾಗಾಗಿ ರಾಜಂಗೆ ಒಂದೊಂದು ಸರಿ ಲಾಭ ಆಗ್ತಿರುತ್ತೆ, ಇನ್ನೊಂದ್ಸಲಿ ವ್ಯಾಪಾರಿಗೆ ಲಾಭ ಆಗ್ತಿರುತ್ತೆ. ಯಾವ್ಯಾವ ವ್ಯಾಪಾರಿಗಳು ಲಂಚ ಕೊಡ್ತಾರೋ ಅವರಿಗೆಲ್ಲ ಲಾಭ ಆಗ್ತಿರುತ್ತೆ. ಅವ್ರಿಗೆ ಲಾಭ ಆಯಿತು ಅಂದರೆ ಏನು, ರಾಜಂಗೆ ನಷ್ಟ ಆಯಿತು, ಬೊಕ್ಕಸಕ್ಕೆ ನಷ್ಟ ಆಯ್ತಲ್ವಾ. ಆದರೆ ಇವನಿಗೆ ಅದೇನು ಗೊತ್ತೇ ಆಗ್ತಿರಲ್ಲ. ಒಂದು ಸಾರಿ ಹೀಗೆ ಉತ್ತರ ದೇಶದಿಂದ ಒಬ್ಬ 500 ಕುದುರೆಗಳನ್ನು ತಗೊಂಬಂದಿರ್ತಾನೆ. ರಾಜ ಅಂದಮೇಲೆ ಅವನ ಸೈನ್ಯ ಇರುತ್ತೆ, ಸೈನ್ಯ ಅಂದಮೇಲೆ ಅವರಿಗೆಲ್ಲ ಓಡಾಡೋದಕ್ಕೆ ಕುದುರೆಗಳು ಬೇಕು. ಈಗ ಕುದುರೆಗಳನ್ನು ಖರೀದಿ ಮಾಡಬೇಕು. ಸರಿ, ರಾಜ ಈ ಮೂರ್ಖ ಇದ್ನಲ್ಲ, ಅವನನ್ನು ಕರೆದು ಈ 500 ಕುದುರೆಗೆ ಬೆಲೆ ಕಟ್ಟು ಅಂದ್ಬಿಡ್ತಾನೆ. ಅವನು ಏನು ಬೆಲೆ ಕಟ್ಟೋದು, ಒಂದು ಕುದುರೆಗೆ ಎಷ್ಟು ಅಂತಲೇ ಗೊತ್ತಿಲ್ಲದೆ ಇರೋನು 500 ಕುದುರೆಗೆ ಎಲ್ಲಿಂದ ಬೆಲೆ ಕಟ್ತಾನೆ. ಆದ್ರೂ ಈ ಮೂರ್ಖ ಏನು ಮಾಡ್ತಾನೆ ಗೊತ್ತಾ, 500 ಕುದುರೆ ಬೆಲೆ ಒಂದು ತೊಂಡುಲ ನಾಲಿಕೆ ಅಂದ್ಬಿಡ್ತಾನೆ. ತೊಂಡುಲ ನಾಲಿಕೆ ಅಂತಂದ್ರೆ ಏನು?
ಬಹುಶಃ ಆಗಿನ ಕಾಲದಲ್ಲಿ ಒಂದು ನೀರು ಹರಿಯೋ ಕಾಲುವೆ ಇರುತ್ತಲ್ಲ, ಆ ಕಾಲುವೆ ಬೆಲೆ ಅಂತನೋ, ಎಲ್ಲಿಂದನೋ ನೀರು, ಗಂಗಾ ನದಿಯಿಂದನೋ ಎಲ್ಲಿಂದನೋ ನೀರು ಹರಿಸ್ಕೊಂಡು ಇನ್ನೆಲ್ಲೋ ಊರಿನ ವರ್ತಿ ಎಲ್ಲ ನೀರು ಹಂಚ್ತಾ ಇರ್ತಾರಲ್ಲ, ಬಹುಶಃ ಅದ್ರ ಬೆಲೆ ಅಂತ ಕಟ್ಟಿಬಿಡ್ತಾನೆ. ಈಗ ಅದನ್ನು ಕಟ್ಕೊಂಡು ಕುದುರೆ ವ್ಯಾಪಾರಿ ಏನು ಮಾಡಬೇಕು? ಅವನೇ ನಾನು ನಾಲಿಕೆ ಹೊತ್ಕೊಂಡು ಹೋಗಕ್ಕೆ ಬರುತ್ತಾ? ಆದರೆ ಈ ಅರ್ಘ್ಯಕಾರಿ ಹಂಗೆ ಬೆಲೆ ಕಟ್ಟಿಬಿಡ್ತಾನೆ. ರಾಜ ಹೇಳ್ತಾನೆ, ಸರಿ ಅವನಿಗೆ ತಂಡುಲ ನಾಲಿಕೆ ಕೊಟ್ಬಿಡು, ನೀನು ಕುದುರೆಗಳನ್ನು ಒಳಗಡೆ ನಮ್ಮ ಲಾಯಕ್ಕೆ ಕರ್ಕೊಂಡು ಹೋಗು ಅಂತ. ಪಾಪ ಆ ವ್ಯಕ್ತಿ ಏನು ಮಾಡಬೇಕು? ಎಲ್ಲೋ ದೂರ ದೇಶದಿಂದ ಬಂದವನು. ಸರಿ, ಅದೇ ಊರ್ನವನೇನಾದರೂ ಆಗಿದ್ರೆ ಅಟ್ಲೀಸ್ಟ್ ಆ ನಾಲಿಕೆ ಹತ್ರ ಕೂತ್ಕೊಂಡು ಅಲ್ಲೊಂದಿಷ್ಟು ಸುಂಕನಾರು ತಗೋಬೋದಾಗಿತ್ತು. ಎಲ್ಲ ಜನಗಳಿಗೆ ಸುಂಕ ಕಟ್ಟಿ ಅಂತನಾರು ಹೇಳ್ಬೋದಿತ್ತು. ಆದರೆ ಈಗ ಅದು ಮಾಡೋಕ್ಕೆ ಬರಲ್ಲ. ಅವನೇನು ಮಾಡ್ತಾನೆ? ಬೋಧಿಸತ್ವನ ಹತ್ರ ಬರ್ತಾನೆ, ಅಯ್ಯ ನೀನೇ ನನಗೇನಾದರೂ ನ್ಯಾಯ ಕೊಡಿಸ್ಬೇಕು ಅಂತ. ಆಗ ಬೋಧಿಸತ್ವ ಅವನಿಗೊಂದು ಒಳ್ಳೆ ಉಪಾಯ ಹೇಳ್ಕೊಡ್ತಾನೆ. ನೀನು ಒಂದು ಮಾಡು, ಇವತ್ತು ರಾತ್ರಿ ಆ ಅರ್ಘ್ಯಕಾರಿಗೆ ಹೋಗ್ಬಿಟ್ಟು ಚೆನ್ನಾಗಿ ಒಂದಷ್ಟು ಲಂಚ ಕೊಡು, ಅವನನ್ನು ಖುಷಿ ಪಡಿಸು. ನಾಳೆ ದಿವಸ ರಾಜನ ಆಸ್ಥಾನಕ್ಕೆ ಬಂದ್ಬಿಟ್ಟು ಆ ತಂಡುಲ ನಾಲಿಕೆಯ ಬೆಲೆ ಏನು ಅಂತ ಕೇಳು. ಯಾಕೆಂತಂದ್ರೆ ತಂಡುಲ ಪ್ರತಿಯೊಂದಕ್ಕೂ ಬೆಲೆ ಕಟ್ತಾನಲ್ವ ಅವನು, ತಂಡುಲ ನಾಲಿಕೆಗೆ ಏನು ಬೆಲೆ ಕಟ್ತಾನೆ ನೋಡೋಣ ಅಂತಾರೆ. ಸರಿ, ಅವನ ಅವತ್ತಿನ ಹೋಗ್ಬಿಟ್ಟು ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಅವನನ್ನು ಖುಷಿ ಪಡಿಸ್ಬಿಡ್ತಾನೆ. ಎಷ್ಟು ಖುಷಿಯಾಗುತ್ತಪ್ಪ ಅರ್ಘ್ಯಕಾರಿಗೆ ಅಂತಂದರೆ, ಮಾರನೇ ದಿನ ಸಭೆ. ಆ ಸಭೆಯಲ್ಲಿ ಆ ವಾರಾಣಸಿ ರಾಜ, ಅವನು ರಾಜ ಆಗಿರೋದೇ ವಾರಾಣಸಿಗೆ. ಆ ರಾಜ ಆ ಅರ್ಘ್ಯನ ಮೂರ್ಖನನ್ನು ಕರೆಸ್ತಾನೆ. ಸಭೆಯಲ್ಲೆಲ್ಲ ಕೂತಿರ್ತಾರೆ. ಈ ವ್ಯಾಪಾರಿ, ಕುದುರೆ ವ್ಯಾಪಾರಿನೂ ಬರ್ತಾನೆ. ಬಂದವನು ಕೇಳ್ತಾನೆ, ಸ್ವಾಮಿ ನೀವೇನೋ ತಂಡುಲ ನಾಲಿಕೆ ಕೊಟ್ರಿ, ಆದರೆ ನಾನು ನನ್ನ ದೇಶಕ್ಕೆ ವಾಪಸ್ ಹೋಗಬೇಕು, ನಾನು ಅದನ್ನು ತಗೊಂಡು ಹೋಗೋಕ್ಕೆ ಬರಲ್ಲ. ಆ ತಂಡುಲ ನಾಲಿಕೆಗೂ ಒಂದು ಬೆಲೆ ಕಟ್ಟಿದರೆ ಆ ಬೆಲೆನ ನಾನು ತಗೊಂಡು ಹೋಗ್ಬೋದಲ್ವೇ ಅಂತಾನೆ. ಸರಿ, ಬೆಲೆ ಕಟ್ಟೋರು ಯಾರು? ಅದೇ ಮೂರ್ಖ, ಅವನೇ ಅರ್ಘ್ಯಕಾರಿಕ. ಅವನನ್ನು ಕರೆದುಬಿಟ್ಟು ರಾಜ ಹೇಳ್ತಾನೆ, ಅಯ್ಯ ಒಂದು ತಂಡುಲ ನಾಲಿಕೆ ಬೆಲೆ ಎಷ್ಟು? ಬೆಲೆ ಕಟ್ಟು ಅಂತ. ಅವನು ಮೊದಲೇ ಹಿಂದಿನ ದಿನ ಲಂಚ ತಗೊಂಡು ತುಂಬ ಖುಷಿ ಆಗ್ಬಿಟ್ಟಿದ್ನ. ಅಯ್ಯೋ ಅಯ್ಯೋ ಅಯ್ಯೋ, ತಂಡುಲ ನಾಲಿಕೆಯ ಬೆಲೆ ಇಡೀ ವಾರಾಣಸಿ ಒಳಗಷ್ಟೇ ಅಲ್ಲ, ವಾರಾಣಸಿ ನಗರದ ಒಳಗಷ್ಟೇ ಅಲ್ಲ, ನಗರದ ಹೊರಗಡೆ ಹೊಲ ಗದ್ದೆ ಏನೇನಿದೆಯೋ ಅದೆಲ್ಲದು ಒಂದು ತಂಡುಲ ನಾಲಿಕೆಯ ಬೆಲೆ ಅಂದ್ಬಿಡ್ತಾನೆ. ರಾಜ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡ್ತಾನೆ. ಏನು ಹಂಗಂದ್ರೆ ತನ್ನ ರಾಜಧಾನಿನೇ ಕೊಟ್ಬಿಡೋದು ಅವನಿಗೆ. ತನ್ನ ಕತೆ ಏನು? ರಾಜ ಸಿಂಹಾಸನದಿಂದ ಕೆಳಗಿಳಿಬೇಕಾಗತ್ತೆ. ಆಗ ರಾಜಂಗೆ ತನ್ನ ಮೂರ್ಖತನ ಏನು ಅಂತ ಅರಿವಾಗತ್ತೆ. ಆಗ ಅಲ್ಲೇ ಪಕ್ಕದಲ್ಲಿದ್ದವನು ಮಂತ್ರಿ ಹೇಳ್ತಾನೆ, ಸ್ವಾಮಿ ಇಂಥ ಮೂರ್ಖನನ್ನ ಅರ್ಘ್ಯಕಾರಿಗಳಾಗಿಟ್ಟುಕೊಂಡು ನಿಮ್ಮ ಮೂರ್ಖತನ ತೋರಿಸ್ಕೊತಾ ಇದ್ದೀರಲ್ಲ, ಏನಿದು ಆಭಾಸ ಅಂತ. ರಾಜ ಕೊನೆಗೆ ತಲೆ ಚಚ್ಕೊಂಡು ಮೊದಲು ಇವನನ್ನು ಕೆಲಸದಿಂದ ಕಿತ್ತು ಬಿಸಾಡಿ ಅಂದ್ಬಿಟ್ಟು ಮತ್ತೆ ಬೋಧಿಸತ್ವನ್ನ ಕರೆಸ್ಬಿಟ್ಟು, ಅಯ್ಯ ನೀನೇ ಸರಿಯಾಗಿ ಈ 500 ಕುದುರೆಗಳಿಗೊಂದು ಬೆಲೆ ಕಟ್ಟಿ ಆ ವ್ಯಾಪಾರಿನ ಸಂತೋಷಪಡಿಸಿ ಕಳಿಸು, ಅವನಿಗೂ ನಷ್ಟ ಆಗೋದು ಬೇಡ, ನಮಗೂ ನಷ್ಟ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ, ಇನ್ಮೇಲೆ ನೀನೇ ಅರ್ಘ್ಯಕಾರಿಯಾಗಿ ಮುಂದುವರಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ವಾ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಮೊದಲು ಆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಯೋಗ್ಯತೆನ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಆ ಸಂಬಂಧಪಟ್ಟಂತೆ ಆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕುಶಲತೆ ಇರಬೇಕು ಆ ಕುಶಲತೆನೆಲ್ಲ ನಮ್ಮ ಒಳಗಡೆ ಬೆಳೆಸ್ಕೋಬೇಕು. ಆಗ ಮಾತ್ರ ನಾವು ಒಳ್ಳೆ ಕೆಲಸಗಾರರಾಗೋದಕ್ಕೆ ಸಾಧ್ಯ. ಆಗ ಮಾತ್ರ ಯಾರಾದರೂ ನಮಗೆ ಗೌರವ ಕೊಡ್ತಾರೆ ಅಲ್ವಾ?